ಸೊ ಇವತ್ತು ನಾವು ಹೌ ಟು ಬೈ ಯೋರ್ ಫಸ್ಟ್ ಕಾರ್, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಸ್, ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕಾರ್ ಮೇಲೆ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿದ್ದರೆ ನನ್ನ ಚಾನಲಲ್ಲಿ ಮೆಜಾರಿಟಿ ಟಾಪಿಕ್ಸ್ ನಾನು ಮೋಟರ್ ಸೈಕಲ್ ಮೇಲೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಸೈಕಲ್ಸ್ ಮೇಲೂ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಮೋಟೋ ವ್ಲಾಗ್ಸು ಸೈಕಲ್ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಬಟ್ ಕಾರ್ ಮೇಲೆ ತುಂಬ ಲೆಸ್ ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಮೇ ಬಿ ನಾನು ಬೇರೆ ಯಾವುದಾದ್ರೂ ಟಾಪಿಕಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ರಿಗಾರ್ಡಿಂಗ್ ಕಾರ್ ಕಲ್ಚರ್ ಆಫ್ ಇಂಡಿಯಾ. ಬಟ್ ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಎನಿವೆ, ದ ಫಸ್ಟ್ ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ ದ್ಯಾಟ್ ಓಕೆ ಗುರು, ಇದರಲ್ಲಿ ಏನು ಹೊಸ ವಿಚಾರ ಇದೆ, ಒಂದು ಫಸ್ಟ್ ಕಾರ್ ಅವ್ರ ಒಂದು ಹೊಸ ಕಾರ್ ತೊಗೊಳೋದ್ರಲ್ಲಿ ವಾಟ್ ಈಸ್ ದ ಬಿಗ್ ಡೀಲು? ಜಸ್ಟ್ ಲೈಕ್ ಮೋಟರ್ ಸೈಕಲ್ ಯಾವ ಥರ ಇದೆ, ನೀವು ಮೋಟರ್ ಸೈಕಲ್ ಬಗ್ಗೆ ಸ್ವಲ್ಪ ನಾಲೆಜ್ ಪಡೆಯೋದು ಆ್ಯಂಡ್ ದೆನ್ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಯಾವ ಗಾಡಿ ನಿಮ್ಗೆ ಇಷ್ಟ ಆಗಿದೆ ಅದನ್ನು ತೊಗೊಳೋದು ತಾನೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳೋದಾದರೆ ಐ ಫೀಲ್ ದೇರ್ ಆರ್ ಸರ್ಟನ್ ಮೇಜರ್ ಡಿಫ್ರೆನ್ಸ್ ಬಿಕಾಸ್ ಆಫ್ ವಿಚ್ ನನ್ನ ಪ್ರಕಾರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೌ ಟು ಬೈ ಯುವರ್ ಫಸ್ಟ್ ಕಾರು ಕಂಪೇರ್ ಟು ಅ ಮೋಟರ್ ಸೈಕಲ್. ಮೋಟರ್ ಸೈಕಲ್ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಒಂದು ಓಕೆನಾ. ಸೆಕೆಂಡ್ ಬಂದುಬಿಟ್ಟು ಇದನ್ನು ಕಲಿಯೋದು ತುಂಬಾ ಈಸಿ. ನೀವು ಜನರಲಿ ನಿಮ್ಮ ಹತ್ರ ತುಂಬ ಆ್ಯಕ್ಸೆಸ್ ಇರುತ್ತೆ, ನಿಮ್ಮ ಮನೆಯಲ್ಲೇ ಆಲ್ರೆಡಿ ಸ್ಕೂಟರ್ಸ್ ಇರ್ಬೋದು ಆರ್ ಮೋಟರ್ ಸೈಕಲ್ ಇರ್ಬೋದು, ನಿಮ್ಮ ಫ್ರೆಂಡ್ಸು ಸ್ಕೂಟರ್ ಆರ್ ಮೋಟರ್ ಸೈಕಲ್ ನೀವು ರೈಡ್ ಮಾಡಿರ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಆಕ್ಸೆಸಿಬಲ್, ವೆರಿ ಈಸಿ ಟು ಲರ್ನು ಆ್ಯಂಡ್ ಆಲ್ಸೋ ವೆರಿ ಲೆಸ್ ಇನ್ವೆಸ್ಟ್ಮೆಂಟು ಆರ್ ಇನ್ ಯುವರ್ ಕೇಸು ಎಕ್ಸ್ಪೆಂಡಿಚರ್ ಅಂತ ಕೇಳಬೇಕಂದ್ರೆ ಎಕ್ಸ್ಪೆಂಡಿಚರ್ ಅಂತಲೂ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಎಸ್ಪೆಷಲಿ ಒಂದು ರೈಡರ್ ಆಗಿಬಿಟ್ಟು ಆರ್ ಇವಾಗ ಕಾರ್ನ ತೊಗೋಬೇಕಾದ್ರೆ ಒಂದು ಡ್ರೈವರ್ ಆಗಿಬಿಟ್ಟು ಐ ಫೀಲ್ ದ್ಯಾಟ್ ಒಂದು ಎಂಥೂಸಿಯಾಸ್ಟಿಕ್ ಪಾಯಿಂಟಿಂದ ಅದು ಇನ್ವೆಸ್ಟ್ಮೆಂಟು. ಬಟ್ ದ ಥಿಂಗ್ ಈಸ್, ಅದು ಕಾರ್ನ ತೊಗೋಬೇಕಾದ್ರೆ ನಿಮಗೆ ಗೊತ್ತು ಯು ಹ್ಯಾವ್ ಟು ಪೇ ಅ ಲಾಟ್ ಆಫ್ ಮನಿ. ಈವನ್ ನೀವೊಂದು ಓಲ್ಡ್ ಕಾರ್ನ ಸೆಕೆಂಡ್ ಹ್ಯಾಂಡ್ ಕಾರ್ನ ತೊಗೋಬೇಕಂತ ಇದ್ದೀರಾ ಅಂದ್ರೂ ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ಆ ಬಜೆಟ್ನ ನೀವು ಅರೇಂಜ್ ಮಾಡಬೇಕಾಗತ್ತೆ ಒಂದು. ಸೊ ದ್ಯಾಟ್ ಈಸ್ ಅ ಹ್ಯೂಜ್ ಪ್ರಾಬ್ಲಮ್ ನಿಮಗೆ. ಸೆಕೆಂಡ್ ಬಂದುಬಿಟ್ಟು ಲರ್ನಿಂಗ್ ಕರ್ವ್ ಆಫ್ ಅ ಕಾರ್. ಸೊ ಫಸ್ಟ್ ಕಾರ್ ನೀವು ತೊಗೊಂಡ್ಬಿಟ್ಟು ಅದನ್ನ ಕಲಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀರ ಆ್ಯಂಡ್ ನಿಮಗೆ ಎಕ್ಸಾಕ್ಟ್ಲಿ ನೀವು ಏನೇ ನಾಲೆಜ್ನ ನೀವು ಪಡೆದಿರ್ಬೋದು, ಯು ವಿಲ್ ನಾಟ್ ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ವೆದರ್ ದಿಸ್ ಕಾರ್ ಸೂಟ್ಸ್ ಮೀ ಆರ್ ನಾಟ್. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ ನಿಮಗೆ ಓವರ್ ಆಲ್. ಸೊ ಲರ್ನಿಂಗ್ ಕರ್ವ್ ಆ್ಯಂಡ್ ದ ಬಜೆಟ್ ಆರ್ ಬೇಸಿಕಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿರೋದ್ರಿಂದ ಯು ಕಾಂಟ್ ಅಫೋರ್ಡ್ ಟು ಟೇಕ್ ಅ ರಿಸ್ಕ್ ಟು ಬೈ ಅ ರಾಂಗ್ ಕಾರ್. ಸೊ ಇದು ನನಗೆ ಗೊತ್ತು. ಸಾಕಷ್ಟು ಜನ ತುಂಬ ಈಸಿಯಾಗಿ ಹೇಳ್ತೀರಾ, ಓ ಪರವಾಗಿಲ್ಲ ಈ ಕಾರ್ ತೊಗೊಂಡ್ರೆ ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ಕಾರ್ ತೊಗೊಂತ. ಬಟ್ ಇಟ್ ಈಸ್ ನಾಟ್ ವೆರಿ ಈಸಿ. ಇಟ್ಸ್ ಅ ವೆರಿ ರಿಸ್ಕಿ ಪ್ರಪೋಸಿಷನ್ನು. ಫಸ್ಟ್ ಆಫ್ ಆಲ್ ಕಾರ್ ತೊಗೊಳ್ಳೋದೇ ದೊಡ್ಡ ವಿಚಾರ ಆ್ಯಂಡ್ ಒಂದು ರಾಂಗ್ ಕಾರ್ ತೊಗೊಂಡ್ಬಿಟ್ರೆ ಅಂತೂ ನಿಮ್ಮದು ಲೈಫೇ ಹಾಳಾಗ್ಬಿಡುತ್ತೆ. ಸೊ ಅದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೌ ಟು ಬೈ ಯುವರ್ ಫಸ್ಟ್ ಕಾರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಇದ್ದೀನಿ ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ಬೈ ದೇರ್ ಫಸ್ಟ್ ಕಾರು. ಏನೇನು ಅವರು ನೋಟ್ ಮಾಡಬೇಕು, ಸೊ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನೇನಿದೆ, ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಪ್ರಶ್ನೆ ಆಬ್ವಿಯಸ್ಲಿ ಒಂದು ಫಸ್ಟ್ ಕಾರ್ ಬೈಯರ್ ಮೈಂಡಲ್ಲಿ ಡೆಫಿನೆಟ್ಲಿ ಇರುತ್ತೆ, ಈಸ್ ವೆದರ್ ಐ ಶುಡ್ ಗೋ ಫಾರ್ ಅ ಓಲ್ಡ್ ಕಾರ್ ಆರ್ ಐ ಶುಡ್ ಗೋ ಫಾರ್ ಅ ನ್ಯೂ ಕಾರ್. ಸೊ ಟು ಬಿ ವೆರಿ ಆನೆಸ್ಟು, ಐಡಿಯಲಿ ಹೇಳೋದಾದರೆ ಐ ವುಡ್ ಸೇ ಫಾರ್ ಎವ್ರಿಬಡಿ, ನಾನು ಹೇಳೋ ಪ್ರಕಾರ ನೀವು ಅಗೇನ್ ನೀವು ಏನೇನು ನಾಲೆಜ್ ಪಡೆದಿದ್ರು, ವಾಟ್ ಎವರ್ ಯು ನೋ ಅಬೌಟ್ ಕಾರು ಆರ್ ವಾಟ್ ಎವರ್ ಯು ಆಸ್ಪೈರ್ ಅಬೌಟ್ ಕಾರು, ಅಕಾರ್ಡಿಂಗ್ ಟು ಮೀ ಯು ವಿಲ್ ನೆವರ್ ನೋ ಅಬೌಟ್ ಕಾರ್ ಡ್ರೈವಿಂಗ್. ಅಟ್ಲೀಸ್ಟ್ ನೀವು ಒಂದು ವರ್ಷ ನೀವು ಕಾರ್ ಡ್ರೈವಿಂಗ್ ಮಾಡಲೇಬೇಕು. ಐ ಆಮ್ ನಾಟ್ ಈವನ್ ಟಾಕಿಂಗ್ ಅಬೌಟ್ ನೀವು ಲಾಂಗ್ ಡ್ರೈವ್ಸ್ ಎಲ್ಲ ಬಿಟ್ಟಾಕಿ. ಫಸ್ಟ್ ಇನಿಷಿಯಲ್ ಲರ್ನಿಂಗ್ ಕರ್ವಲ್ಲಿ ನೀವು ಫಸ್ಟ್ 1 ಇಯರು ಆಲ್ಮೋಸ್ಟ್ ಸಿಟಿಯಲ್ಲೇ ರೈಡ್ ಮಾಡ್ತೀರಾ, ಮೋಸ್ಟ್ಲಿ ಸಿಟಿಯಲ್ಲೇ ರೈಡ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಯು ವಿಲ್ ಬಿ ಲರ್ನಿಂಗ್ ಟ್ರಾಫಿಕಲ್ಲಿ ಯಾವ ಥರ ರೈಡ್ ಮಾಡಬೇಕು, ಪಾರ್ಕಿಂಗ್ ಯಾವ ಥರ ಮಾಡಬೇಕು, ಇದೆಲ್ಲ ನಿಮಗೆ ಫಸ್ಟ್ ಚಾಲೆಂಜಸ್ಸು, ಇನಿಷಿಯಲ್ ಚಾಲೆಂಜಸ್ಸು. ಇಷ್ಟೊಂದೆಲ್ಲ ಚಾಲೆಂಜಸ್ ಆದಮೇಲೆ ನೀವು ಮೇ ಬಿ ನೆಕ್ಸ್ಟ್ ಇಯರಲ್ಲಿ ಯು ವಿಲ್ ಟೇಕ್ ಇಟ್ ಔಟ್. ಐ ನೋ ಕೆಲವರು ತೊಗೊಂಡು ಹೋಗ್ತಾರೆ ಆಚೆ ಕಡೆ, ಬಟ್ ಸ್ಟಿಲ್ ನೀವು ಅಷ್ಟು ಕಾನ್ಫಿಡೆಂಟಾಗಿ ತೊಗೊಂಡೋಗಿರಲ್ಲ ಹೈವೇಗೆ. ಬಟ್ ಎಸ್ ಧೈರ್ಯ ಮಾಡಲೇಬೇಕಾಗುತ್ತೆ ವೆನ್ ಯು ವಾಂಟ್ ಟು ಲರ್ನ್ ಹೈವೇ ರೈಡಿಂಗು. ಬಟ್ ಎಸ್ 1 ಇಯರ್ ಅಂತೂ ನಿಮಗೆ ಎಲ್ಲ ಕಲಿಯೋಕ್ಕೆ ಟೈಮ್ ಆಗುತ್ತೆ. 1 ಇಯರ್ ಆದಮೇಲೆ ನೀವು ಸ್ವಲ್ಪ ನಿಮಗೆ ಧೈರ್ಯ ಎಕ್ಸ್ಟ್ರಾ ಆಗ್ತಾ ಇರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಕಾರ್ಡಿಂಗ್ ಟು ಮೀ. ಕೆಲವರು ತುಂಬ ಬೇಗ ಕಲಿತಾರೆ, ಕೆಲವರು ತುಂಬ ಲೇಟಾಗಿ ಕಲಿತಾರೆ. ಸೊ ಅಕಾರ್ಡಿಂಗ್ ಟು ಮೀ ಕಾರ್ ಡ್ರೈವಿಂಗ್ ಇನ್ ಜನರಲ್, ನೀವು ಒಂದು ಬೈಕ್ ಡ್ರೈವಿಂಗ್ನ ಕನ್ಸಿಡರ್ ಮಾಡೋದಾದರೆ, ಬೈಕ್ ರೈಡಿಂಗ್ ಕನ್ಸಿಡರ್ ಮಾಡೋದಾದರೆ ಇಟ್ ಈಸ್ ಅ ಲಾಂಗ್ ಕರ್ವ್. ಸೊ ಆ ಥರ ಇರೋದ್ರಿಂದ ನೀವು ಫಸ್ಟ್ ಕಾರ್ನ ನೀವು ಜಡ್ಜೇ ಮಾಡೋಕ್ಕಾಗದೇ ಇರೋದ್ರಿಂದ ಇಟ್ ಈಸ್ ಆಲ್ವೇಸ್ ಸೇಫ್ ಟು ಬೈ ಒಂದು ಸೆಕೆಂಡ್ ಹ್ಯಾಂಡ್ ಕಾರು. ಒಂದು ಅಡ್ವಾಂಟೇಜ್ ಏನಂದರೆ ಆಬ್ವಿಯಸ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ತುಂಬ ಕಮ್ಮಿ ಇರುತ್ತೆ. 4-5 ಲ್ಯಾಕ್ಸು ಒಳಗಡೆ ನೀವು ಒಂದು ಒಳ್ಳೆ ಡೀಸೆಂಟ್, ಅದನ್ನು ಐ ವುಡ್ ನಾಟ್ ಸೇ 4-5 ಲ್ಯಾಕ್ಸ್ ನೀವು ಹೊಸ ಕಾರ್ ತೊಗೊಂಡ್ರೆ ಇಟ್ ವಿಲ್ ಬಿ ಆ್ಯನ್ ಆವ್ರೇಜ್ ಕಾರು, ನಿಮಗೆ ಕರೆಕ್ಟ್ ಎಕ್ಸ್ಪೀರಿಯನ್ಸು ಆಗಿರಲ್ಲ ಒಂದು ಒಳ್ಳೆ ಕಾರ್ದು. ಸೊ 4-5 ಲ್ಯಾಕ್ಸಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋತೀರಾ ಅಂದರೆ, ಅವ್ರು ಈವನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಒಂದು ಒಳ್ಳೆ ಲೈಕ್ SUV ಆರ್ ಸಮ್ ವೆರಿ ಗುಡ್ ಕಾರ್ ತೊಗೋತೀರ ಅಂದರೆ 6-7 ಲ್ಯಾಕ್ಸ್ಗೂ, 6-7 ಲ್ಯಾಕ್ಸ್ಗಿಂತ ಜಾಸ್ತಿ ನನಗೆ ರೆಕಮೆಂಡ್ ಮಾಡಲ್ಲ. 6-7 ಲ್ಯಾಕ್ಸ್ ಒಳಗಡೆ ನೀವು ಒಳ್ಳೆ ಕಾರ್ ತೊಗೋತೀರ ಅಂದರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಯು ವಿಲ್ ನೋ ಎಕ್ಸಾಕ್ಟ್ಲಿ ವಾಟ್ ಟೈಪ್ ಆಫ್ ಕಾರ್ ಯು ವಾಂಟ್ ಅಂತ. ಸೊ ನಿಮ್ಗೆ ಆ ಕಾರ್ ಇಷ್ಟ ಆಯಿತು ಅಂದರೆ ಮೇ ಬಿ ಯು ಆರ್ ಲೈಕಿಂಗ್ ದಟ್ ಟೈಪ್ ಆಫ್ ಕಾರ್ ಅಂತ. ಸೊ ಅದರಿಂದ ನಂದು ಸಜೆಷನ್ ಇರೋದು, ಆ್ಯಂಡ್ ಐಡಿಯಲಿ ನನ್ನ ಪ್ರಕಾರ ಒಂದು ಓಲ್ಡ್ ಕಾರ್ ತೊಗೊಳೋದು ಈಸ್ ಅ ವೆರಿ ಗುಡ್ ಆಪ್ಷನ್. ಬಟ್ ದ ಪ್ರಾಬ್ಲಮ್ ಈಸ್ ಏನು ಅಂದರೆ ಅಗೇನ್ ಇಟ್ ಈಸ್ ಅಬೌಟ್ ದ ಇನ್ವೆಸ್ಟ್ಮೆಂಟು. ಸೊ ನೀವು ಇವಾಗ ಕಾರ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನೀವು ಕಾರ್ ತೊಗೋತೀರಾ ಇಲ್ವಾ, 10 ವರ್ಷ ತನಕ ಕಾರ್ ತೊಗೋತೀರಾ ಇಲ್ವಾ
ಇಲ್ವೋ ಗೊತ್ತಿಲ್ಲ ನಿಮಗೆ. ಆ್ಯಂಡ್ ಆ್ಯಸ್ ಐ ಟೋಲ್ಡು ಕಾರ್ ಇನ್ವೆಸ್ಟ್ಮೆಂಟ್ ವೆರಿ ಹ್ಯೂಜ್ ಇರುತ್ತೆ. ಸಾಕಷ್ಟು ಜನರಿಗೆ ಒಂದು ಕಾರ್ ತೊಗೊಳ್ಳೋದೇ ದೊಡ್ಡ ವಿಚಾರ ಆಗಿರುತ್ತೆ, ನಾನು ಹೆಂಗೋ ಒಂದು ಕಾರ್ ತೊಗೊಂಬಿಡೋಣ ಅಂತ. ಆ್ಯಂಡ್ ಅವ್ರಿಗೆ ಎಕ್ಸ್ಪೆಕ್ಟೇಷನು ತುಂಬ ಕಮ್ಮಿ ಇರುತ್ತೆ. ಬಿಕಾಸ್ ಜನರಲಿ ನಾನು ನೋಡೋದು ಮೆಜಾರಿಟಿ ಪೀಪಲ್ಗೆ ಕಾರ್ ಒಂದು ಸ್ಟೇಟಸ್ ಸಿಂಬಲ್. ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬ ಡಿಸ್ಕಷನ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಸ್ಟೇಟಸ್ ಸಿಂಬಲ್ ಆಗೇ ತೊಗೊಳ್ಳೋದು, ಒಂದು ಏನೋ ಒಂದು ಲೈಫಲ್ಲಿ ಏನೋ ಅಚೀವ್ ಮಾಡಿದ್ದೀನಿ, ಇವಾಗ ಒಂದು ಅಪ್ಗ್ರೇಡ್ ಬೇಕು, ನನಗೆ ಒಂದು ಸೆಟಲ್ಡ್ ಫೀಲಿಂಗ್ ಬೇಕು ಅಂತ ಕಾರ್ ತೊಗೋತಾರೆ ಅವರು. ಆ್ಯಂಡ್ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಪ್ರಾಕ್ಟಿಕಲ್ ಆಲ್ಸೋ. ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಅದು, ಯುಟಿಲಿಟೇರಿಯನ್ ಪರ್ಪಸಲ್ಲಿ. ಸೊ ಅದಕ್ಕೋಸ್ಕರ ತುಂಬ ಜನ ಕಾರ್ ತೊಗೋತಾರೆ. ಸೊ ಆ ಪಾಯಿಂಟಿಂದ ನನಗೆ ಹೇಳೋದಾದರೆ ಐ ವುಡ್ ಡೆಫಿನೆಟ್ಲಿ ಸೇ ದ್ಯಾಟ್ ಯು ಕ್ಯಾನ್ ಗೋ ಫಾರ್ ಅ ನ್ಯೂ ಕಾರ್. ಸೊ ನ್ಯೂ ಕಾರೇ ತೊಗೊಳ್ಳಿ. ಸೊ ಮೆಜಾರಿಟಿ ಪೀಪಲ್ ಬಿಕಾಸ್ ಆಫ್ ದಿಸ್ ರೀಸನ್ನು ಯು ಶುಡ್ ಗೋ ಫಾರ್ ಅ ನ್ಯೂ ಕಾರಲ್ಲಿ, ಬಿಕಾಸ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಬಟ್ ನಿಮ್ಮ ಹತ್ರ ಬಜೆಟ್ ಜಾಸ್ತಿ ಇದೆ. ಸೊ ನೀವು ಯಾವ ಥರ ನೋಡಬೇಕಂದ್ರೆ, ನೀವು ಓಲ್ಡ್ ಕಾರ್ ತೊಗೋತೀರಂದರೆ ಯು ಹ್ಯಾವ್ ಟು ನೋಟಿಸ್ ಇಸ್ ಐ ವಿಲ್ ಯೂಸ್ ದಿಸ್ ಕಾರ್ ಫಾರ್ 2 to 3 years, ಮೇ ಬಿ 2 to 3 years or 4 years ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಐ ವಿಲ್ ಸೆಲ್ ದಿಸ್ ಕಾರ್ ಆ್ಯಂಡ್ ಬೈ ಅ ಪ್ರಾಪರ್ ನ್ಯೂ ಕಾರ್. ಅಂದರೆ ನಿಮ್ಮ ಹತ್ರ ಅಷ್ಟು ಬಜೆಟ್ ಇದೆ. ಬೇಸಿಕಲಿ ನಿಮ್ಮ ಹತ್ರ ಒಳ್ಳೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು. ನಿಮ್ಮ ಫ್ಯೂಚರ್ ನೀವು ನೋಡ್ತಾ ಇದ್ದೀರಾ, ಓಕೆ ಐ ವಿಲ್ ಬಿ ಅರ್ನಿಂಗ್ ಅಷ್ಟೊಂದು ಚೆನ್ನಾಗಿ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಫ್ಯೂಚರು ನಂದು ಸೆಟಲ್ಡ್ ಆಗಿದೆ. ಐ ನೋ ಎಲ್ಲರದು ಅನ್ಸರ್ಟನ್ ಆಗಿ ಇದೆ ಇವಾಗ ಫ್ಯೂಚರು, ಬಟ್ ಸ್ಟಿಲ್ ಲೆಟ್ಸ್ ಅಸ್ಯೂಮ್ ದಟ್ ನಿಮಗೆ ಪ್ರಿಡಿಕ್ಟ್ ಮಾಡಿದ್ದೀರಾ ದಟ್ ನಂದು ಫ್ಯೂಚರ್ ಸೇಫ್ ಆಗಿದೆ ಅಂತ ಅಂದ್ಕೊಂಡ್ರೆ ದೆನ್ ಗೋ ಫಾರ್ ಅ ನ್ಯೂ ಕಾರ್. ಸೊ ನ್ಯೂ ಕಾರ್ ತೊಗೋಬೇಕಾದ್ರೆ ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ, ಸ್ಪೆಸಿಫಿಕಲಿ ಫಾರ್ ದೋಸ್ ಪೀಪಲ್ ಆಬ್ವಿಯಸ್ಲಿ ಹೂ ಹ್ಯಾವ್ ದಟ್ ಪ್ಲಾನಿಂಗ್. ಸೊ 2 to 3, 4 years ಯೂಸ್ ಮಾಡಿಬಿಟ್ಟು ಆಮೇಲೆ ನಾನು ಹೊಸ ಕಾರ್ ತೊಗೊಳ್ಳೋ ಪ್ಲಾನ್ ಇಟ್ಕೊಂಡಿದ್ದಾರೆ ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಓಲ್ಡ್ ಕಾರು. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ದ ಲಾಸ್ಟ್ ಪೀಪಲ್ ಹೂ ವಿಲ್ ಬೈ ದ ಓಲ್ಡ್ ಕಾರ್ ಇಸ್ ಆಬ್ವಿಯಸ್ಲಿ ಅವ್ರ ಹತ್ರ ಬಜೆಟೇ ಇಲ್ಲ, ನಂತರ ನ್ಯೂ ಕಾರ್ ತೊಗೊಳ್ಳೋ ಬಜೆಟೇ ಇಲ್ಲ, ನಾನು 3 to 4 lakhs ನನಗೆ ಕಾರ್ ತೊಗೋಬೇಕಂದ್ರೆ ಫಾರ್ ದೆಮ್ ಆಬ್ವಿಯಸ್ಲಿ ಅವರು ಓಲ್ಡ್ ಕಾರ್ ತೊಗೋತಾರೆ. ಅವ್ರ ಆಪ್ಷನ್ ಇಲ್ಲದೆ ತೊಗೋತಾ ಇರೋದು. ಸೊ ಅವ್ರಿಗೆ ನಾನೇನು ಹೇಳಬೇಕಾಗಿಲ್ಲ, ಇಟ್ ಈಸ್ ನಾಟ್ ಅ ಚಾಯ್ಸ್. ಅಲ್ಲಿ ಅವ್ರಿಗೆ ಎರಡರಲ್ಲಿ ಯಾವ್ದು ತೊಗೋಬೇಕಂತ ಅವ್ರಿಗೆ ಏನು ಡಿಸೈಡ್ ಮಾಡಲ್ಲ, ಓಲ್ಡ್ ಕಾರೇ ತೊಗೋತಾರೆ. ದಟ್ ಈಸ್ ಫೈನ್ ಟೋಟಲಿ. ಎಂಡ್ ಆಫ್ ದ ಡೇ ನಿಮ್ಗೊಂದು ಯುಟಿಲಿಟೇರಿಯನ್ ಪರ್ಪಸಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ದಟ್ ಈಸ್ ಗ್ರೇಟ್. ಸೊ ಅದರಲ್ಲೇನು ನಾಚಿಕೆ ಪಡೋ ವಿಷಯನೇ ಇಲ್ಲ. ಸೊ ಯು ಕ್ಯಾನ್ ಗೋ ಫಾರ್ ಅ ಓಲ್ಡ್ ಕಾರು. ಬಟ್ ಫಾರ್ ಮೆಜಾರಿಟಿ ಪೀಪಲ್ ನಾನು ಸಜೆಸ್ಟ್ ಮಾಡ್ತೀನಿ ಗೋ ಫಾರ್ ಅ ನ್ಯೂ ಕಾರ್ ಓನ್ಲಿ, ಬಿಕಾಸ್ ಯು ನೆವರ್ ನೋ ನಿಮಗೆ ಅದು ಕಾರ್ ತುಂಬ ವರ್ಷ ಬರುತ್ತೆ ಅಂದರೆ ದೆನ್ ಇಟ್ಸ್ ಅ ವೇಸ್ಟ್. ನೀವು ತಿರ್ಗಾ ಇನ್ನೊಂದು ಕಾರ್ ತೊಗೊಳಕ್ಕೆ ಇಟ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟು ಆಗಲ್ಲ ನಿಮಗೆ. ತುಂಬ ಫ್ಯೂಚರ್ ಅಷ್ಟು ಅನ್ಸೆಕ್ಯೂರ್ ಆಗಿದೆ, ತೊಗೊಳಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ನೆಕ್ಸ್ಟ್ ಪಾಯಿಂಟು ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂತ ಹೇಳೋದಾದರೆ, ನೀವು ಕಾರು ಮತ್ತು ಬೈಕಲ್ಲಿ ತುಂಬ ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾ, ಇಸ್ ದ ಟೆಸ್ಟ್ ಡ್ರೈವ್. ಆ್ಯಂಡ್ ಟೆಸ್ಟ್ ಡ್ರೈವಿಗೆ ನಾನು ಬರ್ತೀನಿ, ಬಟ್ ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ, ನೀವು ಟೆಸ್ಟ್ ರೈಡ್ ಮೇಲೆ ನೀವು ಎಸ್ಪೆಷಲಿ ಯುವರ್ ಫಸ್ಟ್ ಕಾರ್ನ ನೀವು ಡಿಸೈಡೇ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಡಿಸೈಡ್. ಅದಕ್ಕೆ ಏನು ರೀಸನ್ ಅಂತ ಹೇಳ್ತೀನಿ ಟೆಸ್ಟ್ ರೈಡ್ ಪಾಯಿಂಟಿಗೆ ಬಂದಾಗ. ಬಟ್ ಅದಕ್ಕೋಸ್ಕರ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್, ನೀವು ಬೈಕ್ ಬಗ್ಗೆ ನೀವು ಯಾವ ಥರ ರಿಸರ್ಚ್ ಮಾಡ್ತೀರಾ ನೋಡಿ, ನಮ್ಮ ಥರ ಯೂಟ್ಯೂಬ್ ಚಾನಲ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನೀವು ನೋಡ್ತೀರಾ ನೋಡಿ, ಅದೇ ಥರ ನೀವು ಕಾರ್ ಮೇಲೆ ನೀವು ಡಬಲ್ ರಿಸರ್ಚ್ ಮಾಡಿ, ಬೈಕ್ಗಿಂತನೂ ಜಾಸ್ತಿ ರಿಸರ್ಚ್ ಮಾಡಿ. ಲೈಕ್ ಬೈಕಲ್ಲಿ ಯಾವ ಥರ ನಿಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಬೈಕ್ ಇದೆ, ಅದೇ ಥರ ಕಾರಲ್ಲಿ ನಿಮಗೆ ಹ್ಯಾಚ್ಬ್ಯಾಕು, SUV, ಸಿಡಾನು, ಇದರಲ್ಲಿ ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಇದೆ. ಇಂಜಿನ್ ಟೈಪ್ಸಲ್ಲಿ ಟರ್ಬೋ, ನ್ಯಾಚುರಲಿ ಆಸ್ಪಿರೇಟೆಡ್ ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಇದೆ. 3 cylinder ಇಂಜಿನ್, 4 cylinder ಇಂಜಿನ್ನು, 1.5 ಲೀಟರ್, 1.2 ಲೀಟರು, 2 ಲೀಟರು, ಎಷ್ಟು ಡಿಫ್ರೆಂಟ್ ಪ್ರೈಸಸಲ್ಲಿ ಏನೇನಿದೆ, ಫೀಚರ್ಸ್ ಯಾವ್ದು ಇಂಪಾರ್ಟೆಂಟು ನಿಮ್ಮ ಕಾರಲ್ಲಿ, ತುಂಬಾ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ಎವ್ರಿ ಪಾಯಿಂಟ್ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ನೀವು ಫಸ್ಟ್ ಕಾರ್ ತೊಗೋಬೇಕಾದ್ರೆ ಟೆಸ್ಟ್ ಡ್ರೈವಿಂದ ನೀವು ತೊಗೋತಾ ಇಲ್ಲ. ಯು ಆರ್ ಗೋಯಿಂಗ್ ಟು ಬೈ ಯುವರ್ ಫಸ್ಟ್ ಕಾರ್ ಪ್ಯೂರ್ಲಿ ಬೇಸ್ಡ್ ಆನ್ ನಾಲೆಜ್. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಲೇಬೇಕು. ನೀವು ಸೊ 1 to 2 months ನೀವು ಸ್ಪೆಂಡ್ ಮಾಡಿ ಪ್ಯೂರ್ಲಿ ಇನ್ ಗೇನಿಂಗ್ ನಾಲೆಜು. ನಾನು ನಿಜ ಹೇಳ್ತಾ ಇದ್ದೀನಿ, ಈ ನಾಲೆಜ್ ಇಲ್ಲದೆ ನೀವು ಸುಮ್ಮನೆ ತೊಗೊಂಡ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೋತೀರಾ. ಸೊ ಅದರಿಂದ ಐ ಕ್ಯಾನ್ ಕ್ಲಿಯರ್ಲಿ ಟೆಲ್ ಯು ದ್ಯಾಟ್ ನಾಲೆಜ್ ಈಸ್ ದ ಕೀ ಟು ಬೈ ಅ ನ್ಯೂ ಕಾರ್. ಸೊ ಅದು ಮೊದಲೇ ಹೇಳಿದ್ದೀನಿ. ಇವಾಗ ಹೇಳ್ತೀನಿ ಯಾಕೆ ಟೆಸ್ಟ್ ಡ್ರೈವು ಡಸಂಟ್ ಮ್ಯಾಟರ್ ಅಂತ ಹೇಳ್ಬಿಡ್ತೀನಿ. ಫಸ್ಟು ನೀವು ಟೆಸ್ಟ್ ಡ್ರೈವ್ ಮಾಡೋ ಮೊದಲು ವಾಟ್ ಯು ಡು, ನಿಮಗೆ ಗೊತ್ತು. ನೀವು ಫಸ್ಟು ನೀವು ಡ್ರೈವರ್ ಲೈಸೆನ್ಸ್ ನಿಮ್ಗೆ ಪಡಿಬೇಕು ನಿಮಗೆ. ಸೊ ಅದಕ್ಕೋಸ್ಕರ ನೀವು ಒಂದು ಡ್ರೈವಿಂಗ್ ಕ್ಲಾಸ್ ಸೇರಿರ್ತೀರ, ಒಂದು 9 ದಿನ ಕ್ಲಾಸ್ ಮಾಡಿರ್ತೀರ, ಒಂದು ಬೇಸಿಕ್ ನಿಮಗೆ ನಾಲೆಜ್ ಬಂದುಬಿಡುತ್ತೆ ಕಾರ್ ಮೇಲೆ. ಇಫ್ ಯು ಡೋಂಟ್ ಹ್ಯಾವ್ ದ ನಾಲೆಜ್ ಆಫ್ ದ ಕಾರ್ ಅಂತೂ ಏನೂ ಗೊತ್ತೇ ಆಗಲ್ಲ. ಜಸ್ಟ್ ನಿಮಗೆ ಓಕೆ ಡ್ರೈವಿಂಗ್ ಅಂದರೆ ಹಿಂಗೆ ಅಂತ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಸೀನ್ ಲಾಡ್ ಆಫ್ ಪೀಪಲ್ಲು ಫಸ್ಟ್ ಕಾರ್ ತೊಗೊಂಡಾದ್ಮೇಲೆ ಮನೆ ಆಚೆ ಹೋಗೋಕ್ಕೂ ಭಯ ಪಡ್ತಾ ಇರ್ತಾರೆ. ಬಿಕಾಸ್ ಡ್ರೈವಿಂಗ್ ಕ್ಲಾಸಲ್ಲಿ ಯಾರೋ ಪಕ್ಕದಲ್ಲಿ ಇರ್ತಾನೆ, ಹೆಂಗೋ ನಿಮಗೆ ಆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ವೆನ್ ಯು ಸ್ಟಾರ್ಟ್ ಡ್ರೈವಿಂಗ್ ಔಟ್ಸೈಡು ನಿಮಗೆ ಕಾನ್ಫಿಡೆನ್ಸ್ ಹೆವಿ ಲೂಸ್ ಮಾಡ್ತೀರಾ. ಯು ವಿಲ್ ಡೂ ಅ ಲಾಡ್ ಆಫ್ ಸ್ಟುಪಿಡ್ ಮಿಸ್ಟೇಕ್ಸ್. ಓಕೆನಾ. ಆ್ಯಂಡ್ ಅದಕ್ಕೋಸ್ಕರ ನಾನು ಸೆಕೆಂಡ್ ಹ್ಯಾಂಡ್ ಹೇಳಿದ್ದು. ಬಟ್ ಓಕೆ, ನ್ಯೂ ಕಾರೇ ತೊಗೊಂಡಿದ್ದೀರಾ, ಬಟ್ ನಿಮ್ಗೆ ಭಯ ಇರುತ್ತೆ, ನ್ಯೂ ಕಾರ್ ಏನಾದರೂ ಡ್ಯಾಶ್ ಮಾಡಿಬಿಟ್ಟು ಏನಾದರೂ ಸ್ಕ್ರ್ಯಾಚ್ ಆಗಿಬಿಟ್ರೆ, ಅವ್ರ ಡೆಂಟ್ ಆಗಿಬಿಟ್ರೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಅವ್ರ ವರ್ಸ್ಟ್ ಕೇಸಲ್ಲಿ ಏನಾದರೂ ತುಂಬ ಬ್ಯಾಡ್ ಇನ್ಸಿಡೆಂಟ್ ಆಗಿಬಿಟ್ರೆ ಅಂತ ಭಯದಲ್ಲಿ ಆಚೆನೇ ಬರಲ್ಲ ಜನ. ಸೊ ಅಷ್ಟು ಭಯದಲ್ಲಿ ನೀವು ಹೋಗಬೇಕಾದ್ರೆ ನೀವೊಂದು ಜಸ್ಟ್ ಒಂದು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ನಿಮ್ಗೆ ಏನೂ ಗೊತ್ತಾಗಲ್ಲ. ನಿಮಗೆ ನಿಜ ಹೇಳ್ತೀನಿ, ಯು ವಿಲ್ ನಾಟ್ ಲರ್ನ್ ಎನಿಥಿಂಗ್ ಇನ್ ಅ ಟೆಸ್ಟ್ ಡ್ರೈವ್. ಸೊ ನನ್ನ ಒಪಿನಿಯನ್ಲಿ ಟೆಸ್ಟ್ ಡ್ರೈವ್ ಮಾಡಿ, ಒಂದು ಬೇಸಿಕ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ನಿಮಗೆ ಕಾರ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ದಟ್ ನಾನು ಓಕೆ ಐ ಅಂಡರ್ಸ್ಟುಡ್ ದಿಸ್ ಕಾರು, ದಿಸ್ ಇಸ್ ದ ಕಾರು ಅಂತ ಗೊತ್ತಾಗಲ್ಲ ನಿಮಗೆ. ಅಷ್ಟು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗಲ್ಲ. ಸೊ ಬೇಸಿಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ. ಟೆಸ್ಟ್ ಡ್ರೈವ್ ಮಾಡಿ, ಒಂದು ನಿಮಗೆ ಆಬ್ವಿಯಸ್ಲಿ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಈಚ್ ಕಾರು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಮಾಡಿ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಟು ಮಚ್ಚು. ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನೀವು ಏನು ನೋಡಬೇಕಾಗಿರೋದಂದರೆ, ಒಂದು ಯು ಹ್ಯಾವ್ ಟು ಫಸ್ಟು ಮೇನ್ ಡಿಸ್ಕಸ್ ಮಾಡಿ ಪ್ರೈಸಿಂಗು. ಸೊ ಪ್ರೈಸಸ್ ಯಾವ ಥರ ಇದೆ ಎವ್ರಿಥಿಂಗ್ ಅದನ್ನು ಡಿಸ್ಕಸ್ ಮಾಡಿ. ಏನೇನು ಕಾರ್ಸ್ ಇದೆ, ಯಾವ್ಯಾವ ವೇರಿಯಂಟ್ಸ್ ಇದೆ, ಏನೇನು ಫೀಚರ್ಸ್ ಬರುತ್ತೆ ಅದನ್ನು ನೋಡಿ. ನೀವು ಕಾರಲ್ಲಿ ಒಂದ್ಸಲಿ ಕೂತ್ಕೊಂಡು ನೋಡಿ, ನಿಮಗೆ ಕಂಫರ್ಟೇಬಲ್ ಅನಿಸುತ್ತಾ, ನಿಮಗೆ ಈಸಿಲಿ ನೀವು ರೈಡ್ ಮಾಡ್ಬೋದಾ ಇದರಲ್ಲಿ. ಬೇಸಿಕ್ ನಿಮ್ಗೆ ಆ ಟೈಮಲ್ಲಿ
ಟೈಮಲ್ಲಿ ಏನು ಅನ್ಸುತ್ತೆ ಅದೇ ನೋಡಿ. ಯು ಡೋಂಟ್ ಥಿಂಕ್ ಅಬೌಟ್ ಆಲ್ ದೀಸ್ ಎಕ್ಸ್ಪರ್ಟ್ಸ್ ಬಗ್ಗೆ ನೋಡ್ಬಿಟ್ಟು ಈ ಥರ ಇದ್ರೆ ಬೆಸ್ಟು, ಆ ಥರ ಇದ್ರೆ ಬೆಸ್ಟು. ಏನೋ ನಾಲೆಜ್ ಪಡ್ಕೊಂಡಿರಿ, ಬಟ್ ನೀವು ಕೂತ್ಕೊಂಡಾಗ ನಿಮಗೆ ಕಂಫರ್ಟ್ ಆ ಫೀಲ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿ. ಆ್ಯಂಡ್ ಆಲ್ಸೋ ನೀವು ಯಾರ ಜೊತೆ ಅಗೇನ್ ನೀವು ಫ್ರೆಂಡ್ಸ್ ಜೊತೆ ತುಂಬ ಜನ ಹೋಗ್ತಾರೆ ಅಂತ ನೀವು ಫ್ರೆಂಡ್ಸ್ಗೋಸ್ಕರ ಕಾರ್ ತೊಗೊಳಕ್ಕೆ ಹೋಗಬೇಡಿ. ಬಟ್ ನನ್ನ ಸಜೆಷನ್ ಇರೋದು ರೆಗ್ಯುಲರ್ ಆಗಿ ನೀವು ಯಾರ ಜೊತೆ ಹೋಗ್ತೀರಾ ಅದನ್ನು ನೋಡಿಕೊಂಡು, ಇಫ್ ಯು ಆರ್ ಗೋಯಿಂಗ್ ವಿತ್ ಯುವರ್ ವೈಫು, ಯುವರ್ ಚಿಲ್ಡ್ರನು, ಅವರು ಕಂಫರ್ಟೇಬಲ್ ಆಗಿದ್ದೀರಾ, ಅವ್ರು ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿದ್ದಾರೆ ಅಂದರೆ ಅವ್ರು ಕಂಫರ್ಟೇಬಲ್ ಆಗಿದ್ದೀರಾ ಬ್ಯಾಕ್ ಸೀಟಲ್ಲಿ, ಅದನ್ನು ಒಂದ್ಸಲಿ ಚೆಕ್ ಮಾಡಿ. ಆಬ್ವಿಯಸ್ಲಿ ದ ರೈಡ್ ಕ್ವಾಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನೀವು ಟೆಸ್ಟ್ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಇದನ್ನು ನೀವು ನಾಲೆಜಿಂದನೇ ಪಡಿಬೇಕಾಗುತ್ತೆ. ನಮ್ಮ ಥರ ರಿವ್ಯೂಸು ನಾನು ರಿವ್ಯೂ ಮಾಡಲ್ಲ ಅಷ್ಟೊಂದು. ಕೆಲವರು ತುಂಬ ರಿವ್ಯೂಸ್ ಮಾಡ್ತಾರೆ ಕಾರಲ್ಲಿ ಕೂತ್ಕೊಂಡು. ಅಗೇನ್ ಕಾರ್ ರಿವ್ಯೂಸ್ ನಾನು ಏನಕ್ಕೆ ಮಾಡೋಕ್ಕಾಗಲ್ಲ, ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಅಫೇರು. ಕೆಲವ್ರಿಗೆ ಮಾತ್ರ ಆ್ಯಕ್ಸಸ್ ಇರುತ್ತೆ. ಸೊ ಯಾರ್ಯಾರು ಮಾಡ್ತಾರೋ ಅವ್ರದ್ದು ನೀವು ರಿವ್ಯೂಸ್ ನೋಡಿ. ಆ್ಯಂಡ್ ಅವ್ರು ಎಕ್ಸಾಕ್ಟ್ಲಿ ಏನು ಹೇಳ್ತಾರೆ, ಓನರ್ಶಿಪ್ಸ್ದು ರಿವ್ಯೂಸ್ ಕೇಳ್ಕೊಳ್ಳಿ. ಸ್ವಲ್ಪ ಪ್ರಾಪರಾಗಿ ಮಾತಾಡೋರು. ಅಗೇನ್ ಕೆಲವರು ಪೆದಂಗೆ ಹೇಳ್ತಾರೆ ಓನರ್ಶಿಪ್ ಅವ್ರು ಎಲ್ಲ ಚೆನ್ನಾಗೇ ಇಲ್ಲ, ಅವೆಲ್ಲ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಸ್ವಲ್ಪ ನೋಡ್ಕೊಂಡು ನೋಡಿ. ಆ್ಯಂಡ್ ದೆನ್ ಯು ಡಿಸೈಡ್ ವೆದರ್ ಯು ಶುಡ್ ಗೋ ವಿತ್ ದಿಸ್ ಕಾರ್ ಆರ್ ನಾಟು. ಸೊ ದ್ಯಾಟ್ ಈಸ್ ಅ ಥಿಂಗು. ಸ್ವಲ್ಪ ಕಷ್ಟ ಇದೆ ನಿಮಗೆ, ಟೆಸ್ಟ್ ಡ್ರೈವಿಂದ ಏನೂ ಗೊತ್ತಾಗಲ್ಲ. ಸ್ವಲ್ಪ ಡಿಸ್ಕಷನ್ ಮಾಡಿ ನೀವು ಶೋರೂಮಲ್ಲಿ ಯಾವ ಥರ ಸರ್ವಿಸ್ ಇರುತ್ತೆ, ಕ್ವಶನ್ಸ್ ತುಂಬ ಕೇಳಿ ಅವ್ರ ಹತ್ರ, ಲೈಕ್ ಯಾವ ಟೈಮ್ ಇರುತ್ತೆ, ಎಷ್ಟು ಖರ್ಚಿರುತ್ತೆ, ಆ್ಯಂಡ್ ಆಲ್ ದೋಸ್ ಕ್ವಶನ್ಸ್ನ ಜಾಸ್ತಿ ಕೇಳಿ. ರಾದರ್ ದೆನ್ ನೀವು ಟೆಸ್ಟ್ ಡ್ರೈವಿಂದ ಏನೋ ಕಲ್ತು ಬಿಡ್ತೀರಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಟೆಸ್ಟ್ ಡ್ರೈವಿಂದ ನಿಮ್ಗೆ ಏನೂ ಗೊತ್ತಾಗಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗು. ಸೊ ದ್ಯಾಟ್ ಈಸ್ ದ ಫಸ್ಟ್ ಪಾಯಿಂಟು. ನೆಕ್ಸ್ಟ್ ವೇರಿಯಂಟ್ಸ್ ಬಗ್ಗೆ ತುಂಬ ಡೌಟ್ ಇದೆ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಆ ಬೈಕ್ ನಿಮಗೆ ತುಂಬ ಸಿಂಪಲ್ ಆಗಿರುತ್ತೆ. 3 or 4 3 ಇರಲ್ಲ ನಿಮಗೆ ವೇರಿಯಂಟು. ಕೆಲವು ಟೈಮ್ ಒಂದೇ ವೇರಿಯಂಟ್ ಇರುತ್ತೆ, ಸ್ಟ್ಯಾಂಡರ್ಡ್ ವೇರಿಯಂಟು. ಕಾರಲ್ಲಿ ತುಂಬ ಕಾಂಪ್ಲಿಕೇಟೆಡ್. ಫಸ್ಟ್ ಆಫ್ ಆಲ್ ನಿಮಗೆ ಫೀಚರ್ಸು ತುಂಬ ಮಿಸ್ ಆಗುತ್ತೆ ನಿಮಗೆ ಬೇಸ್ ವೇರಿಯಂಟಲ್ಲಿ ಕಂಪೇರ್ ಟು ದ ಟಾಪ್ ವೇರಿಯಂಟ್. ಜನರಲಿ ನಿಮಗೆ ಪ್ರೆಸೆಂಟ್ ಮಾಡೋದು ಟಾಪ್ ವೇರಿಯಂಟು, ಈವನ್ ನಿಮಗೆ ಟೆಸ್ಟ್ ಡ್ರೈವ್ ಮಾಡೋದು ನಿಮಗೆ ಟಾಪ್ ವೇರಿಯಂಟು, ವಿಚ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್. ಅಗೇನ್ ಅದೇ ಹೇಳ್ತಾ ಇರೋದು, ನಿಮಗೆ ಗೊತ್ತೇ ಆಗಲ್ಲ ನಿಮಗೆ ಕಾರ್ ಯಾವ ಥರ. ನಿಮ್ಮದು ನಾಲೆಜ್ ಮೇಲೆ ನೀವು ತೊಗೋತಾ ಇರೋದು, 100% ನಾಲೆಜ್ ಮೇಲೆ ತೊಗೋತಾ ಇರೋದು. ಅದಕ್ಕೋಸ್ಕರ ನಾಲೆಜ್ ಇಂಪಾರ್ಟೆಂಟು. ಸೊ ವೇರಿಯಂಟ್ಸ್ ಚೂಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಈವನ್ ಇಂಜಿನ್ ಟೈಪು ನಿಮ್ಗೆ ಗೊತ್ತಾಗಲ್ಲ, ಇದು ನ್ಯಾಚುರಲಿ ಆಸ್ಪಿರೇಟ್ ಇರಬೇಕಾ, ಟರ್ಬೋ ಇರಬೇಕಾ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನನ್ನ ಸಜೆಷನ್ ಕೇಳೋದಾದರೆ, ಫಾರ್ ಸಿಟಿ ಯೂಸು ನ್ಯಾಚುರಲಿ ಆಸ್ಪಿರೇಟೆಡ್ ಈಸ್ ಮೋರ್ ದನ್ ಇನಫ್. ನೀವು ಮಿಡ್ ವೇರಿಯಂಟ್ ತೊಗೋತೀರ ಅಂದರೆ ಮೋಸ್ಟ್ಲಿ ನಿಮ್ಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಸಿಗುತ್ತೆ. ಜಾಸ್ತಿ ಬೇಜಾರು ಮಾಡ್ಕೋಬೇಡಿ, ನೀವು ಶೋ ಆಫ್ ಮಾಡೋಕ್ಕಾಗಲ್ಲ ಟರ್ಬೋ ಇಲ್ಲ ಅಂತ. ಬಟ್ ನಿಮ್ಮದು ದುಡ್ಡಿದ್ರೆ ಟರ್ಬೋ ತೊಗೊಳ್ಳಿ. ಬಟ್ ಇಟ್ಸ್ ಟರ್ಬೋ ಮೇನ್ಲಿ ನೀವು ಇಫ್ ಯುವರ್ ಫ್ಯೂಚರ್ ಪ್ಲಾನ್ ಅಟ್ಲೀಸ್ಟ್ ನಿಮ್ಮದು ಹೈವೇ ಜಾಸ್ತಿ ಯೂಸ್ ಕೇಸ್ ಅಂದರೆ ಆವಾಗ ಬೆಟರ್ ಇರ್ತದೆ. ಅಗೇನ್ ಎಲೆಕ್ಟ್ರಿಕ್ ಆ್ಯಂಡ್ ಆಲ್ ದೋಸ್ ಕಾರು ಅದಂತೂ ಇನ್ನೂ ಸೆಕೆಂಡ್ ತಲೆನೋ. ನಿಮಗೆ ರೇಂಜ್ ಎಷ್ಟಿರುತ್ತೆ, ಆಲ್ ದೋಸ್ ಥಿಂಗ್ಸ್ ನೀವು ಚೆಕ್ ಮಾಡಬೇಕಾಗುತ್ತೆ. ಅಗೇನ್ ನಾನು ಹೇಳ್ತಾ ಇಲ್ವಾ ನಿಮಗೆ, ಇದು ಅಗೇನ್ ನಾಲೆಜ್ ಮೇಲೆ ನೀವು ಬೈ ಮಾಡಬೇಕಾಗುತ್ತೆ. ನೀವು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಕಾರಲ್ಲಿ ಈ ವೇರಿಯಂಟ್ ವಿಚಾರ ಇದಲ್ವಾ, ನಿಮ್ಮ ಹತ್ರ ಕರೆಂಟ್ಲಿ ಎಷ್ಟು ದುಡ್ಡಿದೆ ಅಕಾರ್ಡಿಂಗ್ ಟು ದಟ್ ವರ್ಕೌಟ್ ಮಾಡಿ ತೊಗೊಳ್ಳಿ. ನೀವು ಇದೇ ವೇರಿಯಂಟ್ ಬೆಸ್ಟು, ಅದೇ ವೇರಿಯಂಟ್ ಬೆಸ್ಟ್ ಅಂತ ಅಷ್ಟು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕಾರು ಜನರಲಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಓವರ್ ಆಲ್ ಇಂಜಿನ್ನು, ನಿಮಗೆ ವೀಲ್ಸು ಸ್ವಲ್ಪ ಕೆಲವು 17-18 ಇಂಚಸ್ ಇರುತ್ತೆ. ಅದು ಚೇಂಜ್ ಆದರೂ ಅಷ್ಟು ಡಿಫ್ರೆಂಟ್ ಆಗಲ್ಲ. ಬಟ್ ಎಸ್, ಐ ನೋ ದಟ್ ಡಿಫ್ರೆನ್ಸ್ ಇದೆ. ನೀವೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮ್ಗೆ ಗೊತ್ತಾಗುತ್ತೆ, ಈ ಕಾರು ಬೆಟರ್ ಸಸ್ಪೆನ್ಷನ್ ನಿಮಗೆ ಫೀಲ್ ಇದೆ, ಇದರಲ್ಲಿ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಆಗಿದೆ, ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ನೆಕ್ಸ್ಟ್ ಬಂದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಯಾವ ಪರ್ಪಸ್ಗೋಸ್ಕರ ತೊಗೋತಾ ಇದ್ದೀರಾ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಹಿಯರ್ ನಾನು ಪರ್ಪಸ್ ಅಂದರೆ ಸಿಟಿ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ಎಲ್ಲ ಹೇಳ್ತಾ ಇಲ್ಲ. ನೀವು ಫಸ್ಟ್ ಕಾರ್ ತೊಗೋಬೇಕಾದ್ರೆ ಆಫ್ ರೋಡಿಂಗ್ ಅಂತೂ ನೀವು ಮಾಡಲ್ಲ. ದ ಬೇಸಿಕ್ ಥಿಂಗ್ ನೀವು ಏನು ಮಾಡ್ತೀರ ಅಂದರೆ, ಸಿಟಿಯಲ್ಲೇ ಫಸ್ಟ್ ಇಯರ್ ಅಂತೂ ಫುಲ್ ಸಿಟಿಯಲ್ಲೇ ಇರುತ್ತೆ. ಅಪರೂಪಕ್ಕೆ ಒಂದು 2-3 ಹೈವೇ ಮಾಡ್ತೀರಾ ನೀವು. ಸೊ ಐ ವುಡ್ ನಾಟ್ ಸೇ ದಟ್ ಅದು ಆಬ್ವಿಯಸ್. ನಿಮ್ದು ಮೆಜಾರಿಟಿ ಸಿಟಿ ಪರ್ಪಸ್ಗೋಸ್ಕರನೇ ಬೈ ಮಾಡೋದು, ಈವನ್ ನೀವು ಒಂದು ದೊಡ್ಡ SUV ತೊಗೊಂಡ್ರು. ಸೊ ಅದರಿಂದ ವಾಟ್ ಐ ವುಡ್ ಸಜೆಸ್ಟ್ ಇಸ್, ನೀವು 2 ಥರ ನೋಡಬೇಕಾಗುತ್ತೆ. ಪರ್ಪಸ್ ಅಂದರೆ ನೀವು ಯಾವ ಟೈಪ್ ಆಫ್ ಡ್ರೈವರ್ ಅಂತ ನೀವು ನೋಡಬೇಕಾಗುತ್ತೆ. ಸೊ ನೀವು ಒಂದು ಯುಟಿಲಿಟೇರಿಯನ್ ಡ್ರೈವರ್ ಆಗಿರ್ಬೋದು. ಯುಟಿಲಿಟೇರಿಯನ್ ಡ್ರೈವರ್ ಅಂದರೆ ತುಂಬ ಸಿಂಪಲ್ ಆಗಿ ನೀವು ನಿಮಗೆ ಬೇಸಿಕಲಿ ನಿಮ್ಮೊಂದು ಕೆಲಸ ಇತ್ತು, ಲೈಕ್ ನಿಮಗೆ ಏನಕ್ಕೆ ಕಾರ್ ತೊಗೋತಾ ಇದ್ದೀರಾ ಅಂದರೆ ದ ರೀಸನ್ ಈಸ್ ನೀವು ಮನೆಯವ್ರನ್ನ ನೋಡ್ಕೋಬೇಕಾಗಿರುತ್ತೆ. ಅವ್ರು ನನಗೆ ಆಫೀಸ್ ಡೇ ಟು ಡೇ ನನ್ನ ಆ್ಯಕ್ಟಿವಿಟಿ ಇರುತ್ತೆ, ಹೋಗೋದು ಬರೋದು, ಅವ್ರು ನಿಮಗೆ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರೋದು. ಬೇಸಿಕಲಿ ನಿಮ್ಮದು ಯುಟಿಲಿಟೇರಿಯನ್ ಆಸ್ಪೆಕ್ಟ್ಸ್ನ ನೀವು ಕನ್ಸಿಡರ್ ಮಾಡಿ ಅದರಲ್ಲಿ ನಿಮಗೆ ಕಾರ್ ಫಿಟ್ ಆಗ್ತಾ ಇದೆ. ಬಿಕಾಸ್ ಆಫ್ ದ್ಯಾಟ್ ಯು ಆರ್ ಚೂಸಿಂಗ್ ಅ ಕಾರ್. ನಾಟ್ ನೆಸೆಸರಿ ನಿಮಗೆ ಕಾರ್ನ ರೈಡ್ ಮಾಡಬೇಕು, ಬೇಸಿಕಲಿ ಡ್ರೈವ್ ಮಾಡಬೇಕು ಅಂತ ಅದಕ್ಕೋಸ್ಕರ ತೊಗೋತಾ ಇಲ್ಲ. ನನಗೆ ಡ್ರೈವ್ ಮಾಡಬೇಕಾದ್ರೆ ಮಜಾ ಕೊಡಬೇಕು ಕಾರು ಅಂತ ತೊಗೋತಾ ಇಲ್ಲ. ನಿಮ್ಗೆ ಯಾವುದೋ ಒಂದು ಯುಟಿಲಿಟೇರಿಯನ್ ಪರ್ಪಸ್, ನನಗೆ ಬೆಂಗಳೂರಿಂದ ಮೈಸೂರು ಹೋಗೋದು ಬರೋದಿರುತ್ತೆ. ಸೊ ಆ ಥರ ರೀಸನ್ಗೋಸ್ಕರ ನೀವು ಕಾರ್ ತೊಗೋಬೇಕಂತ ಇದ್ದೀರಾ ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ವಿಚ್ ಎವರ್ ಯು ಕಾರ್ ನಿಮ್ಗೆ ಇಷ್ಟ ಆಯಿತು, ಬೇಸ್ಡ್ ಆನ್ ದ ನಾಲೆಜ್ ಆ್ಯಂಡ್ ಟೆಸ್ಟ್ ಡ್ರೈವ್ ಮಾಡಿ ಆ್ಯಂಡ್ ವೇರಿಯಂಟ್ಸ್ ಎಲ್ಲ ನೋಡಾದ್ಮೇಲೆ ನಿಮ್ಗೆ ಯಾವುದು ಇಷ್ಟ ಆಯಿತು ಅದು ತೊಗೊಳ್ಳಿ. ಚಿಲ್ಲಾಗಿರಿ, ನಿಮ್ಮ ಪರ್ಪಸ್ ಸ್ಯಾಟಿಸ್ಫೈ ಆಗಿರುತ್ತೆ. ಮೋಸ್ಟ್ಲಿ ನೀವು ಯಾವ ಕಾರ್ ತೊಗೊಂಡ್ರು ನೀವು ಸ್ಯಾಟಿಸ್ಫೈಡ್ ಆಗಿರ್ತೀರಾ ಮೋಸ್ಟ್ ಆಫ್ ದ ಟೈಮು. ಬಟ್ ಫಾರ್ ಎನ್ ಎಂಥೂಸಿಯಾಸ್ಟ್ ಇದನ್ನು ನೋಡಿ, ಇವಂದೇ ಬಿಗ್ಗೆಸ್ಟ್ ಪ್ರಾಬ್ಲಮು. ನಾನು ಅದೇ ಪಾರ್ಟು, ಐ ಮೀನ್ ಎಂಥೂಸಿಯಾಸ್ಟು. ನನಗೆ ಈ ಕಾರ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು. ವೆನ್ ಐ ರೈಡ್ ದ ಕಾರು, ಸಾರಿ ಅಗೇನ್ ರೈಡ್ ಅಂತ ಬರ್ತಾ ಇದೆ, ಮೋಟರ್ ಸೈಕಲ್ ರೈಡ್ ಮಾಡಿಬಿಟ್ಟು ವೆನ್ ಐ ಡ್ರೈವ್ ದ ಕಾರು, ಐ ಆಲ್ವೇಸ್ ವಾಂಟ್ ಟು ಫೀಲ್ ದಟ್ ಎಂಜಾಯ್ಮೆಂಟು, ಥ್ರಿಲ್ಲು ನನಗೆ ಫೀಲ್ ಆಗಬೇಕು. ದ್ಯಾಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್ ವೆನ್ ಐ ಡ್ರೈವ್ ದ ಕಾರು. ಬಟ್ ಅಗೇನ್ ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಕಲಿಬೇಕಾಗತ್ತೆ. ಆ್ಯಂಡ್ ದೆರ್ ಇಸ್ ಅ ಹ್ಯೂಜ್ ಟೈಮ್, ಓಕೆನಾ. ಅದೇ ಹೇಳಿದೆ ನೋಡಿ, ಲರ್ನಿಂಗ್ ಕರ್ ಸ್ವಲ್ಪ ಲಾಂಗ್ ಆಗಿರುತ್ತೆ. ಸೊ ಅದರಿಂದ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್, ಎಸ್ ಎಂಥೂಸಿಯಾಸ್ಟಿಕ್ ಆಗಿರಿ. ನಿಮ್ಮದು ಫೇವ್ರೇಟ್ ಕಾರ್ಸ್ನ ನೀವು ಚೂಸ್ ಮಾಡಿ ವೆನ್ ಎವರ್ ಯು ವಾಂಟ್ ಟು ಬೈ ದ ಕಾರು. ಇಫ್ ಯು ಹ್ಯಾವ್ ದ ಮನಿ ಫಾರ್ ದಟ್, ಪುಷ್ ಮಾಡೋಕ್ಕೆ ಹೋಗ್ಬೇಡಿ ಅನ್ನೆಸೆಸರಿಲಿ. ಇಫ್ ಯು ಹ್ಯಾವ್ ದ ಬಜೆಟು ಬೈ ಮಾಡಿ. ಬಟ್ ಒನ್ ಥಿಂಗ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಬಿಫೋರ್ ಬೈಯಿಂಗು ನಾನು ಜಸ್ಟ್ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಎಂಥೂಸಿಯಾಸ್ಟಿಕ್ ಆಗಿ ಬೈ ಮಾಡಬೇಡಿ.
ಅಂತ ಅಲ್ಲ, ಬಟ್ ಸ್ವಲ್ಪ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿ. ಲೈಕ್ ಮೈಲೇಜ್, ತುಂಬ ಜನ ಮಾರುತಿನ ಇಷ್ಟಪಡಲ್ಲ ಬಿಕಾಸ್ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ. ಬಟ್ ಮಾರುತಿ ಒಳ್ಳೆ ಮೈಲೇಜ್ ಕೊಡುತ್ತೆ ಕಾರು. ಆ್ಯಂಡ್ ಆಲ್ಸೋ ನಿಮಗೆ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿನೂ ನೋಡಿ. ನಿಮಗೆ ಅಗೇನ್ ದಟ್ ವಿಲ್ ಬಿ ಅ ಹ್ಯೂಜ್ ಪ್ರಾಬ್ಲಮ್ಮು. ಇವಾಗ ನಿಮ್ಗೆ ಗೊತ್ತಾಗಲ್ಲ, ಆಮೇಲೆ ಕಾರ್ ತೊಗೊಂಡಾದ್ಮೇಲೆ ನಿಮಗೆ ಇವಾಗ ಫಸ್ಟ್ ಕಾರ್ ಎಕ್ಸ್ಪೀರಿಯೆನ್ಸು ಕೆಟ್ಟದಾಗ್ಬಿಟ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಪೇರ್ ಪಾರ್ಟ್ ಅವೈಲಬಿಲಿಟಿನೂ ನೋಡಿ. ಹಾಗೂ ದ ಸರ್ವಿಸ್ ಸೆಂಟರು ಯಾವ ಥರ ಇದೆ ಅದನ್ನು ನೋಡಿ. ತುಂಬ ಜನ ಟಾಟಾ ಅಂತ ಫುಲ್ ಸಾಲಿಡ್ ಆಗಿದೆ, ಸಖತ್ತಾಗಿದೆ, 5 ಸ್ಟಾರ್ ರೇಟಿಂಗ್ ಅಂತ ತೊಗೊಂಡ್ಬಿಡ್ತಾರೆ. ಬಟ್ ಸರ್ವಿಸಲ್ಲಿ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನೋಡಿ. ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ನೋಡಿ ನೀವು. ನಾಟ್ ಜಸ್ಟ್ ನೀವು ನಾನು ಆಫ್ ರೋಡರ್ ತೊಗೊಂಡ್ಬಿಡ್ತೀನಿ, ನಾನು ಫುಲ್ ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಫಸ್ಟೇ ತೊಗೊಂಡ್ಬಿಡ್ಬೇಡಿ. ಯು ನೆವರ್ ನೋ, ಯು ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್ ಓನ್ಲಿ ಬಿಕಾಸ್ ನೀವು ಅನ್ಕೋತೀರಾ ನಿಮ್ಮ ಮೈಂಡಲ್ಲಿ ಇಂಟ್ರೆಸ್ಟೆಡ್ ಆಗಿರ್ತೀರ. ಸ್ವಲ್ಪ ಪ್ರಾಕ್ಟಿಕಲ್ ಥಾಟು ಪುಟ್ ಮಾಡಿ ಫಸ್ಟ್ ಕಾರಲ್ಲಿ. ಸೆಕೆಂಡ್ ಕಾರಲ್ಲಿ ಒನ್ಸ್ ಯು ನೋ ದಟ್ ಓಕೆ ನನಗೆ ಈ ಥರ ಕಾರೇ ಇಷ್ಟ ಅಂದರೆ ಸೆಕೆಂಡ್ ಕಾರು ವೆನ್ ಎವರ್ ಯು ಹ್ಯಾವ್ ಮನಿ, ಯು ವಿಲ್ ಹ್ಯಾವ್ ಮನಿ, ಡೋಂಟ್ ವರಿ. ನೀವು ಇವಾಗ ತೊಗೊಂಡ್ರೆ ಇನ್ ಲೈಫ್ ಟೈಮ್ ಇದೇ ಕಾರ್ ಇಟ್ಕೊಳ್ಳಲ್ಲ. ಯು ವಿಲ್ ಮೇಕ್ ಮನಿ ಆ್ಯಂಡ್ ಯು ವಿಲ್ ಬೈ ಅ ಬಿಗ್ ಕಾರ್ ಒನ್ ಡೇ ಫಾರ್ ಶ್ಯೂರು. ಬಟ್ ಫಸ್ಟ್ ಕಾರ್ ತೊಗೋಬೇಕಾದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಕಡೆ ಗಮನ ಕೊಡಿ. ಲೈಕ್ ದ ಮೈಲೇಜು, ಸರ್ವಿಸ್ ಅವೈಲಬಿಲಿಟಿ, ಪಾರ್ಟ್ಸ್ ಅವೈಲಬಿಲಿಟಿ ಆ್ಯಂಡ್ ಯೂಸ್ ಕೇಸು. ಲೈಕ್ ಆಟೋಮೆಟಿಕ್ ನೀವು ಕೆಲವರು ತೊಗೊಳ್ಳಲ್ಲ, ಈ ಮ್ಯಾನ್ಯುವಲ್ ಅಂದರೆ ಮ್ಯಾನ್ಲಿಗರು, ಆಟೋಮೆಟಿಕ್ ಎಲ್ಲ ತುಂಬಾ ಅಂದರೆ ತೊಗೊಳ್ಳಲ್ಲ ಕೆಲವರು. ಬಟ್ ನೀವೊಂದು ಬ್ಯಾಂಗ್ಳೂರು ಸಿಟಿಯಲ್ಲಿದ್ದೀರಾ ಆ್ಯಂಡ್ ಅಲ್ಲಿ ಟ್ರಾಫಿಕ್ ಈಸ್ ಅ ವೆರಿ ಬಿಗ್ ಹೆಡ್ಏಕು. ಆಮೇಲೆ ಆವಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಅಯ್ಯೋ ಆಟೋಮೆಟಿಕ್ ತೊಗೊಂಡಿದ್ದೆ ಚೆನ್ನಾಗಿರ್ತಲ್ಲ, ಈಗ ಮ್ಯಾನ್ಯುವಲ್ ಅಂತ ಮ್ಯಾನ್ಲಿ ಅಂತ ಆಗ್ಬಿಟ್ಟು ನಾನು ಕೈಕಾಲೆಲ್ಲ ನೋಯ್ತಾ ಇದೆ ಅಂತ ನಿಮಗೆ ಆವಾಗ ಗೊತ್ತಾಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡಿ ಅಂತ ಅಷ್ಟೇ ಹೇಳ್ತೀನಿ ಫಾರ್ ಎಂಥೂಸಿಯಾಸ್ಟ್. ಬಾಕಿ ಯುಟಿಲಿಟೇರಿಯನ್ ಪರ್ಪಸ್ಗೆ ತೊಗೊಳ್ಳೋನು ಇದೆಲ್ಲ ನೋಡಿರ್ತಾನೆ, ಸೊ ಅವ್ನಿಗೇನು ಪ್ರಾಬ್ಲಮ್ ಇರಲ್ಲ. ಸೊ ಎನಿವೆ ಲಾಸ್ಟ್ ಬಂದ್ಬಿಡೋಣ ಕಾರ್ ಸಜೆಷನ್ಸು. ಸೊ ಯಾವ ಕಾರ್ ತೊಗೋಬೇಕಂತ. ಸೊ ನಾನು ಯಾವುದು ಪರ್ಟಿಕ್ಯುಲರ್ ಕಾರ್ ಯಾವ್ದು ತೊಗೋಬೇಕಂತ ಹೇಳತ್ತಾ ಇಲ್ಲ ಇಲ್ಲಿ, ಬಿಕಾಸ್ ಆಬ್ವಿಯಸ್ಲಿ ತುಂಬ ಇದೆ ಕಾರ್ ಮಾರ್ಕೆಟಲ್ಲಿ, ಸಾಕಷ್ಟು ಕಾರ್ ಇದೆ. ಆ್ಯಂಡ್ ಜನರಲಿ ನಾನು ಏನೇನು ಹೇಳೋದಂದರೆ ಪ್ರೈಸ್ ವೈಸ್ ಐ ವುಡ್ ಸೇ ಲೆಸ್ ದೆನ್ 15 lakhs ನಿಮಗೆ ಆನ್ ರೋಡ್ ಬರೋಂಥ ಕಾರ್ಸೇ ತೊಗೊಳ್ಳಿ. ಬಿಕಾಸ್ ಯು ನೆವರ್ ನೋ ವೆದರ್ ದಿಸ್ ಕಾರ್ ಇಸ್ ವರ್ತ್ ಇಟ್ ಫಾರ್ ಯು ಆರ್ ನಾಟ್. ಬಿಕಾಸ್ ನೀವು ಸೆಕೆಂಡ್ ಕಾರು ಮೋಸ್ಟ್ಲಿ ತೊಗೋತೀರಾ ನೀವು ಫಸ್ಟ್ ಕಾರ್ ತೊಗೊಂಡಾದ್ಮೇಲೆ, ಅಟ್ಲೀಸ್ಟ್ 10 years ಆದಮೇಲೆ ಆದರೂ ನೀವು ತೊಗೋತೀರಾ. ಸೊ ಅದರಿಂದ ಐ ವುಡ್ ಸಜೆಸ್ಟ್ ಯು ನಾಟ್ ಟು ಗೋ ಬಿಯಾಂಡ್ 15 lakhs. ಆ್ಯಂಡ್ ನಿಮ್ಗೆ 15 lakhs ಒಳ್ಳೆ SUV ಸಿಗುತ್ತೆ. ಈವನ್ ಒಳ್ಳೆ ನಿಮಗೆ ಹ್ಯಾಚ್ ಬ್ಯಾಕು, ಸಿಡಾನು, ಈವನ್ ಕಾಂಪ್ಯಾಕ್ಟ್ SUVಗಳು ಸಿಗುತ್ತೆ ನಿಮಗೆ. ಸೊ ಅಂಡರ್ 15 lakhs ಇಸ್ ಮೋರ್ ದೆನ್ ಇನಫ್ ನನ್ನ ಪ್ರಕಾರ. ನಿಮಗೆ ಒಳ್ಳೆ ಕಾರ್ ಸಿಗುತ್ತೆ. ನಿಮ್ಗೆ ಅಟ್ಲೀಸ್ಟ್ ನಿಮಗೆ ಆ ಕಾರ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಇಂಜಿನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಫೀಚರ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಡೀಸೆಂಟ್ ಇನಫ್ ಕಾರ್ ಸಿಗುತ್ತೆ. ಸೊ ಪ್ರೈಸ್ ವೈಸ್ ಅಷ್ಟು ಹೇಳ್ತೀನಿ. ಆ್ಯಂಡ್ ಯಾವ ಬ್ರ್ಯಾಂಡಿಂದ ತೊಗೋಬೇಕು ಅವ್ರು ಯಾವ ಕಾರ್ ತೊಗೋಬೇಕು ಅಂತ ಕೇಳಿದ್ರೆ, ಐನೋ ನಿಮ್ಗೆ ಪಾಪ್ಯುಲರ್ ಕಾರ್ಸ್ ನಿಮಗೆ ಗೊತ್ತು. ಇವಾಗ ಸಖತ್ ಪಾಪ್ಯುಲರ್ ಆಗಿರೋದು ಇಸ್ ರೆನಾಲ್ಡ್ ಡಸ್ಟರು, ಟಾಟಾ ಸಿಯಾರಾ, ಇದೆಲ್ಲ ಪಾಪ್ಯುಲರ್ ಆಗಿದೆ. ಆ್ಯಂಡ್ ಐ ಥಿಂಕ್ ಸ್ಕೋಡಾ ಕೈಲಾಕು ಇಸ್ ಕೈಂಡ್ ಆಫ್ ಗೆಟಿಂಗ್ ವೆರಿ ಪಾಪ್ಯುಲರ್ ಅಮಂಗ್ ಎಂಥೂಸಿಯಾಸ್ಟು. ನನಗೆ ಆ ಕಾರ್ ನಿಜ ಹೇಳ್ತೀನಿ, ನಂಗೆ ಸಖತ್ ಇಷ್ಟ. ಡ್ರೈವ್ ಮಾಡೋಕ್ಕೆ ಸೂಪರ್ ಆಗಿದೆ ಕಾರು, ಡ್ರೈವ್ ಮಾಡಿದ್ದೀನಿ ನಾನು. ಸೊ ಆ ಥರ ಕಾರು ಆಬ್ವಿಯಸ್ಲಿ ತೊಗೋಬೇಕಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ಎಷ್ಟೊಂದು ಕಾರ್ಸ್ ಇದೆ ವಿಚ್ ಯು ವಾಂಟ್ ಟು ಬೈ ಬಿಕಾಸ್ ದೇ ಆರ್ ಅಮೇಝಿಂಗು. ಅಟ್ಲೀಸ್ಟ್ ನೀವು ಒಂದ್ಸಲಿ ಡ್ರೈವ್ ಮಾಡಿದ್ರು ಮೇ ಬಿ ಇಫ್ ಯು ನಾಟ್ ಫಸ್ಟ್ ಕಾರಲ್ಲಿ ಗೊತ್ತಾಗಲ್ಲ ಅನಿಸುತ್ತೆ. ಬಟ್ 1 or 2 years ಆದಮೇಲೆ ನೀವು ಟೆಸ್ಟ್ ಡ್ರೈವ್ ಎಲ್ಲಾದರೂ ಮಾಡಿದೆ, ಓ ಸೂಪರ್ ಆಗಿತ್ತಲ್ಲ ಕಾರು, ಇದನ್ನ ತೊಗೋಬೇಕಿತ್ತಂತಲ್ಲ ಅನಿಸ್ಬೋದು. ಬಟ್ ಪ್ರಾಕ್ಟಿಕಲ್ ಆಗಿ ನಾನು ಯೋಚನೆ ಮಾಡೋದಾದರೆ ಐ ವಿಲ್ ಗೋ ಐದರ್ ಫಾರ್ ಮಾರುತಿ ಬಿಕಾಸ್ ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಇನಿಷಿಯಲ್ ಡೇಸಲ್ಲಿ ನಿಮಗೆ ಒಳ್ಳೆ ಕಸ್ಟಮರ್ ಸಪೋರ್ಟ್ ಬೇಕು, ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಬೇಕು, ಮೈಲೇಜ್ ಬೇಕು. ಸೊ ಮಾರುತಿಯಲ್ಲಿರೋಂಥ ಕಾರ್ಸು ನನಗೆ ಬ್ರೆಝಾ ಆಗಿರಲಿ, ಬಲಿನೋ ಆಗಿರಲಿ, ಆರ್ ವಿಕ್ಟೋರಸ್ಸು, ಎಷ್ಟೊಂದು ಕಾರ್ಸ್ ಇದೆ ನೋಡಿ. ಆ್ಯಂಡ್ ಟೊಯೋಟಾದು ಐ ಮೀನ್ ಆಬ್ವಿಯಸ್ಲಿ ಮಾರುತಿಗೆ ರಿಲೇಟೆಡ್ ಕಾರ್ಸು, ಹೈಬ್ರಿಡ್ ಕಾರ್ಸ್ ಎಷ್ಟೊಂದಿದೆ ನೋಡಿ, ಅದನ್ನು ಸಜೆಸ್ಟ್ ಮಾಡ್ತೀನಿ. ಬಟ್ ಐ ನೋ ಇಟ್ ಈಸ್ ಕೆಲವು ಎಂಥೂಸಿಯಾಸ್ಟ್ಗೆ ಅದು ಇಷ್ಟ ಆಗಲ್ಲ, ಫೈನ್. ಸೊ ಇಫ್ ಯು ಆರ್ ಪಾಸಿಬಲ್ ನೀವು ಯುಟಿಲಿಟೇರಿಯನ್ ಇದ್ದರೆ ಅದೇ ತೊಗೋಬೋದು, ಆರ್ ಹುಂಡೈನೂ ತೊಗೋಬೋದು. ಐ ನೋ ಹುಂಡೈ ತುಂಬ ಜನ ಸೇಫ್ಟಿ ರೇಟಿಂಗ್ಸ್ ಇಲ್ಲ ಅಂತೆಲ್ಲ ತೊಗೊಳ್ಳಲ್ಲ. ಬಟ್ ನನ್ನ ಪ್ರಕಾರ ಅವ್ರದ್ದು ಸರ್ವಿಸ್ ಸಖತ್ತಾಗಿದೆ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಸರ್ವಿಸ್ ಇಸ್ ಅಮೇಝಿಂಗು. ಕಾರು ಸಖತ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ ನಿಮಗೆ ಒಳಗಡೆ, ಅಟ್ಲೀಸ್ಟು. ಆಚೆ ಕಡೆ ಸ್ಟೀಲ್ದು ಬಿಲ್ಡ್ ಕ್ವಾಲಿಟಿ ಆಬ್ವಿಯಸ್ಲಿ ಈಸ್ ಕ್ವಶನೇಬಲ್ಲು. ಬಟ್ ನನಗೆ ಮೇನಾಗಿ ದ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ನಾನು ಕಾರ್ ತೊಗೊಂಡಿದ್ದು i10 ತೊಗೊಂಡಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ದ ರೈಡಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. 4 cylinder ಇಂಜಿನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಒಳ್ಳೆ ಮಜಾ ಕೊಡುತ್ತೆ ನನಗೆ. ಆ್ಯಂಡ್ ಐ ಡೋಂಟ್ ನೀಡ್ ಟು ವರಿ ಅಬೌಟ್ ಸಣ್ಣ ಪುಟ್ಟ ಥಿಂಗ್ಸು ಎವ್ರಿ ಟೈಮು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು, ಪೀಸ್ ಆಫ್ ಮೈಂಡ್ಗೋಸ್ಕರ ತೊಗೊಂಡಿದ್ದು. ಬಟ್ ಎಸ್, ಇನ್ನೂ ಅವ್ರದ್ದು ಬಿಲ್ಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿದ್ದರೆ ಚೆನ್ನಾಗಿರ್ತಿತ್ತು. ಐ ಥಿಂಕ್ ದೇ ಆರ್ ವರ್ಕಿಂಗ್ ಆನ್ ದಟ್ ಫಾರ್ ಶ್ಯೂರ್. ಬಟ್ ಎಸ್, ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಬೇಕು ಅಂದರೆ ಮೇ ಬಿ ಮಹೇಂದ್ರಾದು ಕಾರ್ಸ್ ಇಸ್ ದ ಬೆಸ್ಟ್. ಬಟ್ ಮಹೇಂದ್ರಾದು ನಿಮ್ಗೆ ಒಂದೇ ಒಂದು ಕಾರ್ ಸಿಗೋದು, ದಟ್ ಈಸ್ ದ XUV 3X. ಅದು ಬಿಟ್ಟು ಬೇರೆ ಎಲ್ಲ ಕಾರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ನಿಮಗೆ. ಸೊ ಅದು ತೊಗೋಬೋದು. ಬೇರೆ ಬ್ರ್ಯಾಂಡ್ಸ್ ಐ ಥಿಂಕ್ ಕಿಯಾ ಸೆಲ್ಟೋಸು ತುಂಬ ಚೆನ್ನಾಗಿದೆ. ಟಾಟಾ ಅಗೇನ್ ಸರ್ವಿಸ್ ಸೆಂಟರ್ ಫಸ್ಟ್ ಚೆಕ್ ಮಾಡ್ಕೊಂಬಿಡಿ, ನಿಮ್ಮದು ಸಿಟಿಯಲ್ಲಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಿದೆ ಅಂದರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಟಾಟಾ. ನಿಮಗೆ ಟಾಟಾದು ನೆಕ್ಸಾನು, ಆಮೇಲೆ ಪಂಚು, ಇವೆರಡು ಅಂತೂ ಸಖತ್ತಾಗಿದೆ ಕಾರ್ಸು. ಡೀಸೆಲ್ ತುಂಬ ಚೆನ್ನಾಗಿದೆ ಅದರದ್ದು, ಟಾಟಾ ನೆಕ್ಸಾನ್ದು, ಅದು ಯು ಕ್ಯಾನ್ ಗೋ ಫಾರ್ ದಟ್ಟು. ಬಟ್ ಅಗೇನ್ ಇಟ್ಸ್ ಅಪ್ ಡಿಪೆಂಡ್ಸ್ ಆನ್ ಯು. ಎಲೆಕ್ಟ್ರಿಕ್ ಅಗೇನ್ ನಾನು ನಿಜ ಹೇಳ್ತಾ ಇದ್ದೀನಿ, ಎಲೆಕ್ಟ್ರಿಕ್ ವಿಚಾರದಲ್ಲಿ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಅ ಮಚ್ ರಿಸ್ಕಿಯರ್ ಪ್ರೊಪೊಸಿಷನ್ ಕಂಪೇರ್ಡ್ ಟು ದ ಫ್ಯೂಲ್ ಇಂಜೆಕ್ಟೆಡು. ಅದು ಗೊತ್ತಿದೆ, ನನಗೇನು ಡಿಸ್ಕಸ್ ಮಾಡಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಬಟ್ ಎಸ್, ಅದು ತುಂಬ ಫ್ಯೂಲ್ ಎಫೆಕ್ಟಿವ್ ಅಂತೂ ಡೆಫಿನೆಟ್ಲಿ ಇದೆ. ಓವರ್ ಆಲ್ ನಿಮ್ಮದು ಎಕ್ಸ್ಪೆಂಡಿಚರು, ಮೇಂಟೆನೆನ್ಸ್ ಪಾರ್ಟು ತುಂಬ ರೆಡ್ಯೂಸ್ ಮಾಡುತ್ತೆ ಓವರ್ ಆಲ್. ಬಟ್ ದ ಬಿಗ್ಗೆಸ್ಟ್ ಇಶ್ಯೂ ಈಸ್ ದ ರಿಲಯಬಿಲಿಟಿ. ಸೊ ಎಲೆಕ್ಟ್ರಿಕ್ ವಿಚಾರದಂದರೆ ರಿಲಯಬಿಲಿಟಿ ಒಂದು ಇಶ್ಯೂ. ಸೊ ಇಫ್ ಯು ಆರ್ ಓಕೆ ವಿತ್ ದಟ್ ಯು ಕ್ಯಾನ್ ಗೋ. ಬಟ್ ನಾನು ಸಜೆಸ್ಟ್ ಮಾಡೋದು
ಫಸ್ಟ್ ಕಾರಾಗಿ ನೀವು ಎಲೆಕ್ಟ್ರಿಕ್ ತೊಗೋಬೇಕಂತ ಏನೋ ಇದ್ದೀರಾ ಅಂದರೆ ಸ್ವಲ್ಪ ಲೆಸ್ ಎಕ್ಸ್ಪೆಂಡಿಚರ್ ಇರುವಂಥ ಕಾರು 15 lakhs ಒಳಗಡೆ ತೊಗೊಳ್ಳಿ. ಎಲೆಕ್ಟ್ರಿಕ್ ಕೆಲವು ಎಕ್ಸ್ಪೆನ್ಸಿವ್ ಬರುತ್ತೆ 15 lakhs ಮೇಲೆ, ಸೊ ಅದು ತೊಗೊಳಕ್ಕೆ ಹೋಗ್ಬೇಡಿ. ಸೊ ದಟ್ ಈಸ್ ವಾಟ್ ಐ ವುಡ್ ಸಜೆಸ್ಟ್. ಸೊ ಓವರಾಲ್ ಐ ಮೀನ್ ಯಾವುದಾದ್ರೂ ತೊಗೊಳ್ಳಿ. ದ ಓನ್ಲಿ ಥಿಂಗ್ ವಾಟ್ ಐ ವುಡ್ ಸಜೆಸ್ಟ್ ಯು, ಲೈಕ್ ಒಂದು ಕನ್ಕ್ಲೂಡ್ ಮಾಡೋದಾದರೆ, ಎವ್ರಿ ಒನ್ ಹೂ ಆರ್ ಪ್ಲಾನಿಂಗ್ ಟು ಬೈ ದರ್ ಫಸ್ಟ್ ಕಾರು, ಐ ಥಿಂಕ್ ಇಟ್ ಈಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟು. ಯು ವಿಲ್ ಫೀಲ್ ಬ್ಯಾಡ್ ಇಫ್ ಯು ಬೈ ದ ರಾಂಗ್ ಕಾರ್, ಅದರಲ್ಲಿ ಏನು ಡೌಟೇ ಇಲ್ಲ. ಸೊ ಸ್ವಲ್ಪ ನಿಮ್ಮದು ಎಫರ್ಟ್ ಹಾಕಲೇಬೇಕಾಗುತ್ತೆ, ಅಂದರೆ ಮೆಂಟಲ್ ಎಫರ್ಟ್ ಹಾಕಲೇಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ, ನೀವು ಬೇರೆಯವ್ರದ್ದು ಒಪಿನಿಯನ್ಸ್ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ. ಅನ್ಫಾರ್ಚುನೇಟ್ಲಿ ನಿಮಗೆ ಗೊತ್ತಾಗಲ್ಲ, ನಿಮಗೆ ಯು ವಿಲ್ ನಾಟ್ ನೋ ವೆದರ್ ದಿಸ್ ಕಾರ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ ಗೊತ್ತೇ ಆಗಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ಸ್ ಒಪಿನಿಯನ್ ಸಮ್ಟೈಮ್ಸು. ಸೊ ಸ್ವಲ್ಪ ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಟು ಟ್ರಸ್ಟ್ ಆನ್ ಪೀಪಲ್ ಯು ಟ್ರಸ್ಟು. ಆನ್ಲೈನ್ ಆಗಿರಲಿ, ನಿಮ್ಮ ಜೊತೆ ಯಾರು ಇರ್ತಾರೆ ಅವ್ರನ್ನ ಟ್ರಸ್ಟ್ ಮಾಡಿಕೊಂಡು ಡಿಸಿಷನ್ ತೊಗೊಳ್ಳಿ. ಸ್ವಲ್ಪ ನಿಮ್ಮದು ಓನ್ ಒಪಿನಿಯನ್ಸ್ ಬಗ್ಗೆನೂ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಇನಿಷಿಯಲ್ ಫಸ್ಟ್ ಕಾರಲ್ಲಿ. ಅದೇ ಎಂಥೂಸಿಯಾಸ್ಟ್ಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ನಾನು. ಮೇ ಬಿ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್. ಕೆಲವ್ರಿಗೆ ತುಂಬ ಆಸೆ ಇರುತ್ತೆ ನಿಮಗೆ ಒಂದು ಫಾಸ್ಟ್ ಲೈಕ್ ಟಾಟಾ ಸಫಾರಿ ತೊಗೊಳ್ಳೋಣ ಅಂತ, ದೇ ಎಂಡ್ ಅಪ್ ಬೈಯಿಂಗ್ ಅ ಕ್ರೆಟಾ ಫಾರ್ ಪ್ರಾಕ್ಟಿಕ್ಯಾಲಿಟಿ, ಅವ್ರು ಎಲ್ಲರೂ ಸಜೆಸ್ಟ್ ಮಾಡ್ತಾರಂತ ಫಸ್ಟ್ ಕಾರು. ಆ ಥರ ಆಗುತ್ತೆ, ನಾನು ನೋಡಿದ್ದೀನಿ ತುಂಬ ಜನ. ಸೊ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗು, ಜಾಸ್ತಿ ಬೇಜಾರು ಮಾಡ್ಕೊಬೇಡಿ. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಸೊ ಹೋಪ್ಫುಲಿ ನಿಮ್ಮದು ಫಸ್ಟ್ ಕಾರ್ ಸಖತ್ತಾಗಿರುತ್ತೆ ಆ್ಯಂಡ್ ಯುವರ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ವಂಡರ್ಫುಲ್ ಅಂತ ನಾನು ಹೋಪ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಬೇರೆ ಪ್ರಶ್ನೆ ಇದ್ದರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಾನು ಅಥವಾ ಯಾರಾದ್ರು ಬೇರೆಯವರು ನಿಮಗೆ ಆನ್ಸರ್ ಮಾಡುತ್ತಾರೆ. ಸೊ ರಿಗಾರ್ಡಿಂಗ್ ಫಸ್ಟ್ ಕಾರು ತುಂಬಾ ಕನ್ಫ್ಯೂಷನ್ ಇರುತ್ತೆ, ನನಗೂ ಗೊತ್ತು. ಫಸ್ಟ್ ಕಾರ್ ತೊಗೋಬೇಕಾದ್ರೆ ತುಂಬ ತಲೆನೋ ಇರುತ್ತೆ, ಪ್ರೈಸು ಇಷ್ಟೊಂದೆಲ್ಲ ಖರ್ಚು ಅಂತೆಲ್ಲ. ಇಟ್ಸ್ ಅ ಕಾಮನ್ ಥಿಂಗು, ಜಾಸ್ತಿ ತಲೆ ಕೆಡಿಸ್ಕೊಡೋಕೆ ಹೋಗಬೇಡಿ. ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.